ಸಿಲಿಕಾನ್ ಸಿಟಿ ಬೆಂಗಳೂರನ್ನ ಕಸ ಮುಕ್ತ ಮಾಡೋಕೆ ಸಚಿವ ಕೃಷ್ಣ ಭೈರೇಗೌಡ ಪಣ ತೊಟ್ಟಿದ್ದಾರೆ. ಇದಕ್ಕಾಗಿ ಫುಟ್ಪಾತ್ಗಳ ಒತ್ತುವರಿ ತೆರವು ಹಾಗೂ ಕಸ ವಿಲೇವಾರಿಗೆ ಜಿಬಿಎ ವಿಶೇಷ ಅಭಿಯಾನ ಕೂಡ ಆರಂಭಿಸಿದೆ. ಜಿಬಿಎಗೆ ಬೆಸ್ಕಾಂ ಕೂಡ ಸಾಥ್ ಕೊಟ್ಟಿದೆ. ಹಾಗಾದ್ರೆ ಬೆಂಗಳೂರು ಸ್ವಚ್ಛತೆಗೆ ಬೆಸ್ಕಾಂ ಅಭಿಯಾನ ಹೇಗಿದೆ? ಇದೆಲ್ಲದರ ಬಗ್ಗೆ ನಮ್ಮ ರಿಪೋರ್ಟರ್ಸ್ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ. ಬ್ರಾಂಡ್ ಬೆಂಗಳೂರು ಸಿಎಂ ಡಿಕೆ ಶಿವಕುಮಾರ್ ಕನಸು. ಈ ಹಿನ್ನೆಲೆಯಲ್ಲಿ ಫುಟ್ಪಾತ್ ತೆರವು ಕಾರ್ಯಾಚರಣೆ ಈಗಾಗಲೇ ಯಶಸ್ವಿಯಾಗಿ ಆಗ್ತಾ ಇದೆ. ಇದರ ಬೆನ್ನಲ್ಲೇ ಇಂಧನ ಇಲಾಖೆಯ ಬೆಸ್ಕಾಂ ಕೂಡ ನಾನು ಸಾಥ್ ಕೊಡ್ತಿದ್ದೀನಿ ಅಂತ ಹೇಳಿ ಫುಟ್ಪಾತ್ ಅಲ್ಲಿ ಎಲ್ಲೆಲ್ಲಿ ಅನವಶ್ಯಕ ವಿದ್ಯುತ್ ಉಪಕರಣಗಳಿದಾವೆ ಅವುಗಳನ್ನು ಕೂಡ ತೆರವು ಮಾಡುವಂತ ಕಾರ್ಯ ಶುರುವಾಗಿದೆ. ರಾಜಧಾನಿ ಬೆಂಗಳೂರಿನಲ್ಲಿ ಈಗ ಸ್ವಚ್ಛತೆಯದ್ದೇ ಮಾತು. ಸ್ವಾತಂತ್ರ್ಯ ದಿನಾಚರಣೆ ಹಿನ್ನೆಲೆಯಲ್ಲಿ ಆಗಸ್ಟ್ ತಿಂಗಳಲ್ಲಿ ನಗರದಲ್ಲಿರುವಂತಹ ಫುಟ್ಪಾತ್ ಮತ್ತು ಸುತ್ತಮುತ್ತಲಿರುವಂತಹ ಖಾಲಿ ಸೈಟ್ಗಳನ್ನ ಕ್ಲೀನ್ ಮಾಡುವಂತ ಕಾರ್ಯ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಜಿಬಿಎ ನಡೆಸಿರುವಂತಹ ಕಾರ್ಯಕ್ಕೆ ಬೆಸ್ಕಾಂ ಕೂಡ ಸಾಥ್ ನೀಡ್ತಾ ಇದೆ. ಜಿಬಿಎ ಸ್ವಚ್ಛತಾ ಅಭಿಯಾನಕ್ಕೆ ಈ ತಿಂಗಳು ಕೂಡ ಕಂಪ್ಲೀಟ್ ಆಗಿ ಫುಟ್ಪಾತ್ ಅಲ್ಲಿ ಏನಾದರೂ ವಿದ್ಯುತ್ ಪರಿಕರಗಳು ಅನವಶ್ಯಕವಾಗಿದ್ರೆ ಅವುಗಳನ್ನ ತೆರವು ಮಾಡ್ತೇವೆ ಅಂತ ಕೂಡ ಬೆಸ್ಕಾಂ ಮುಂದೆ ನಿಂತು ಎಂಡಿ ಶಿವಶಂಕರ್ ನೇತೃತ್ವದಲ್ಲಿ ನಗರದಲ್ಲಿರುವಂತಹ ಬೆಸ್ಕಾಂ ವ್ಯಾಪ್ತಿಯಲ್ಲಿರುವಂತಹ ಎಲ್ಲ ಏರಿಯಾಗಳಲ್ಲಿ ಅದರಲ್ಲೂ ಕೂಡ ಫುಟ್ಪಾತ್ ಪ್ರದೇಶಗಳಲ್ಲಿ ಏರಿಯಾಗಳಲ್ಲಿ ಕ್ಲೀನ್ ಮಾಡುವಂತ ಕಾರ್ಯವನ್ನ ಮಾಡಲಾಗ್ತಾ ಇದೆ. ನಿಷ್ಕ್ರಿಯ ವಿದ್ಯುತ್ ಉಪಕರಣಗಳನ್ನ ಉಗ್ರಾಣಕ್ಕೆ ವಾಪಸ್ ಮಾಡಲಾಗ್ತಾ ಇದೆ. ಸಂಚಾರಕ್ಕೆ ಅಡ್ಡಿಯಾಗುವ ಡಬಲ್ ಪೋಲ್ ಟ್ರಾನ್ಸ್ಫಾರ್ಮರ್ಗಳನ್ನ ಸ್ಥಳಾಂತರ ಮಾಡಲಾಗ್ತಾ ಇದೆ. ಅಗತ್ಯವಿದ್ದಲ್ಲಿ ಸಿಂಗಲ್ ಪೋಲ್ ಟ್ರಾನ್ಸ್ಫಾರ್ಮರ್ಗಳನ್ನ ಅಳವಡಿಕೆ ಮಾಡಲಾಗ್ತಾ ಇದೆ. ವಾಹನ ಸಂಚಾರಕ್ಕೆ ಅಡ್ಡಿಯಾಗುವ ಕಂಬ, ಆರ್ಎಂಯು ಟ್ರಾನ್ಸ್ಫಾರ್ಮರ್ಗಳನ್ನ ತೆರವು ಮಾಡಲಾಗ್ತಾ ಇದೆ. ಇದರ ಜೊತೆಗೆ ಜಿಒಎಸ್ ಲಿವರ್ಗಳು ಕನಿಷ್ಠ 7 ಅಡಿ ಎತ್ತರದಲ್ಲಿರುವಂತೆ ಕ್ರಮ ವಹಿಸಲಾಗ್ತಾ ಇದೆ. ಮೊದಲು ಇವುಗಳು 2 ಅಡಿ, 3 ಅಡಿ, 4 ಅಡಿಗೂ ಕೂಡ ಇರ್ತಾ ಇದ್ವು. ಇದರಿಂದ ಪಾದಾಚಾರಿಗಳಿಗೆ ಹೋಗೋರಿಗೆ ಬಹಳಷ್ಟು ತೊಂದರೆ ಆಗ್ತಾ ಇತ್ತು ಫುಟ್ಪಾತ್ ಅಲ್ಲಿ. ಇದನ್ನ ಈಗ ಎತ್ತರಕ್ಕೇರಿಸುವಂತ ಕಾರ್ಯ ಕೂಡ ಮಾಡಲಾಗ್ತಾ ಇದೆ. ಟ್ರಾನ್ಸ್ಫಾರ್ಮರ್ ಕೇಂದ್ರಗಳ ಸುತ್ತಲಿನ ಗಿಡಗಂಟೆಗಳ ತೆರವು ಮಾಡುವಂತ ಕಾರ್ಯನೂ ಕೂಡ ಆಗ್ತಾ ಇದೆ. 60% ಈಗಾಗಲೇ ಕಾರ್ಯ ಆಗಿದೆ. ಇನ್ನು 40% ಕಾರ್ಯ ಮಾತ್ರ ಬಾಕಿ ಇರೋದು. ಅವುಗಳನ್ನೆಲ್ಲವನ್ನು ಕೂಡ ಈ ತಿಂಗಳ ಅಂತ್ಯದ ಒಳಗಡೆ ಕಂಪ್ಲೀಟ್ ಮಾಡ್ತೇವೆ ಅಂತ ಬೆಸ್ಕಾಂ ಎಂಡಿ ಶಿವಶಂಕರ್ ನ್ಯೂಸ್ 18ಗೆ ಮಾಹಿತಿಯನ್ನ ನೀಡುತ್ತಿದ್ದಾರೆ. ಇನ್ನು ಅಂಕಿಅಂಶಗಳನ್ನ ನೋಡ್ತಾ ಹೋಗೋದಾದ್ರೆ ಟ್ರಾನ್ಸ್ಫಾರ್ಮರ್ಗಳು 688 ಕ್ಲೀನ್ ಮಾಡಿರೋದು, ಶಿಫ್ಟ್ ಮಾಡಿರೋದು. ಇದರಲ್ಲಿ ಡಿಟಿಸಿ ಯಾರ್ಡ್ ಕ್ಲೀನಿಂಗ್ ಅಂದ್ರೆ ನಿಮಗೆ ಪರಿವರ್ತಕಗಳು ಏನಿದಾವೆ ಅಂದ್ರೆ ಟ್ರಾನ್ಸ್ಫಾರ್ಮರ್ಗಳು ಏನಿದಾವೆ, ವಿದ್ಯುತ್ ಕಂಬಗಳ ಸುತ್ತಮುತ್ತಲು ಫುಟ್ಪಾತ್ ಅಲ್ಲಿ ಏನಿದ್ರೆ ಅವುಗಳನ್ನ ಕ್ಲೀನ್ ಮಾಡುವಂತ ಕಾರ್ಯನೂ ಕೂಡ 3421 ಕಡೆಗೆ ಈಗಾಗಲೇ ಶುಚಿತ್ವ ಮಾಡುವಂತ ಕಾರ್ಯವನ್ನು ಕೂಡ ಮಾಡಲಾಗ್ತಾ ಇದೆ. ಇದರ ಜೊತೆಗೆ ಶಿಫ್ಟ್ ಮಾಡುವಂತ ಕಾರ್ಯನೂ ಕೂಡ 913 ಕಡೆಗೆ ಮಾಡಲಾಗಿದೆ. ಇನ್ನು ಪೋಲ್ಗಳು ಕೂಡ 744, ಆರ್ಎಂಯು 131. ಇದರ ಜೊತೆಗೆ ಈ ಕೇಬಲ್ ಸ್ಟ್ರಕ್ಚರ್ ಸಂಬಂಧಿಸಿದಂತೆ ಇವುಗಳನ್ನ ರೀಪ್ಲೇಸ್ ಮಾಡುವಂತ ಕಾರ್ಯನೂ ಕೂಡ ರೀರೈಟಿಂಗ್, ಪೋಲ್ ರೀವೈರಿಂಗ್ ಮತ್ತು ಯಾರ್ಡ್ ಕ್ಲೀನಿಂಗ್ 61 ಕಡೆಗೆ ಮಾಡಲಾಗ್ತಾ ಇದೆ. ಫ್ಲೆಕ್ಸ್ ಬೋರ್ಡ್ಗಳನ್ನ ರಿಮೂವ್ ಕೂಡ ಮಾಡುವಂತ ಕಾರ್ಯವನ್ನ 82 ಕಡೆಗೆ ಮಾಡಲಾಗ್ತಾ ಇದೆ. ಫುಟ್ಪಾತ್ ನಲ್ಲಿ ಅನವಶ್ಯಕ ವಿದ್ಯುತ್ ಉಪಕರಣಗಳ ತೆರವು ಯಾವಾಗ ಮಾಡ್ತೀರಿ? ಈ ಕುರಿತು ಬೆಸ್ಕಾಂ ಎಂಡಿ ಶಿವಶಂಕರ್ ಹೇಳಿದ್ ಹೀಗೆ: ಆಲ್ ಮೇಜರ್ ರೋಡ್ಸ್ ಅಲ್ಲಿ ಎಲ್ಲ ಕಡೆ ಮಾಡಿಸ್ತೀವಿ ಹಂತವಾಗಿ. ಆಲ್ ಮೈನ್ ಆರ್ಟೇರಿಯಲ್ ಅಂಡ್ ಸಬ್ ಆರ್ಟೇರಿಯಲ್ ರೋಡ್ಸ್ ಅಲ್ಲಿ ಜಿಒಎಸ್ ರಾಡ್ಸ್ ಅನ್ನ ನಾವು ಕಟ್ ಮಾಡಿಸಿ 7 ಫೀಟ್ ಹೈಟ್ಗೆ ಮಾಡ್ತೀವಿ. ಅದರ ಕೆಳಗಡೆ ಹೋದ್ರೆ ಯಾರಿಗೂ ಏನೂ ಆಗಬಾರ್ದು. ಸೊ ಅಂಥದ್ದೊಂದು ಮಾಡಿಸ್ತಾ ಇದ್ದೀವಿ ಸುರಕ್ಷತೆ ದೃಷ್ಟಿಯಿಂದ. ಒಂದು ಫುಟ್ಪಾತ್ ಇರುವಂತದ್ದು ಅನ್ಯೂಸ್ಡ್ ಪೋಲ್ಸ್ ತೆಗಿಯುವಂಥದ್ದು, ಇನ್ನೊಂದು ಜಿಒಎಸ್ ರಾಡ್ಸ್ ನ ಎತ್ತರ ಮಾಡಿದಾಗ ಭಯ ಇಲ್ದಾನೆ ಅದ್ರ ಕೆಳಗಡೆ ಜನ ಹೋಗ್ಲಿಕ್ಕೆ. ಇನ್ನೊಂದು ಕ್ಲೀನಿಂಗ್ ಆಕ್ಟಿವಿಟಿ ನಾವು ಆಸ್ ಒನ್ ಟೈಮ್ ಆಕ್ಟಿವಿಟಿ ನಾವು ಎಂಟೈರ್ ಬ್ಯಾಂಗ್ಳೂರ್ನ ಕ್ಲೀನ್ ಅಪ್ ಮಾಡ್ಲಿಕ್ಕೆ ಕೊಡ್ತೀವಿ. ನಗರ ಅಂದವಾಗಿರ್ಬೇಕು ಅನ್ನೋ ಕಾರಣಕ್ಕಾಗಿ ಜಿಬಿಎ ನಡೆಸಿರುವಂತಹ ಫುಟ್ಪಾತ್ ತೆರವು ಕಾರ್ಯಾಚರಣೆಗೆ ಬೆಸ್ಕಾಂ ಸಾಥ್ ನೀಡಿದೆ. ಆದರೆ ವಾಸ್ತವವಾಗಿ ಫುಟ್ಪಾತ್ಗಳಲ್ಲಿ ಅನವಶ್ಯಕ ವಿದ್ಯುತ್ ಪರಿಕರಗಳು ಇವೆಯಾ? ಈ ಕುರಿತಾದಂತಹ ರಿಯಾಲಿಟಿ ಚೆಕ್ ಪ್ರಗತಿ ಕಡೆಯಿಂದ. ಅನೇಕ ಕಡೆಗಳಲ್ಲಿ ಅಪಾಯಕಾರಿಯಾಗಿರುವ ನಿರುಪಯುಕ್ತ ಬೆಸ್ಕಾಂ ಕಂಬಗಳು ಪಾದಾಚಾರಿ ಮಾರ್ಗದಲ್ಲಿ ಹಾಗೇ ಬಿದ್ದಿವೆ. ಇಂತಹ ಕಂಬಗಳನ್ನ ಮೊದಲು ತೆರವು ಮಾಡಿ ಅಂತ ಜನಸಾಮಾನ್ಯರು ಬೆಸ್ಕಾಂಗೆ ಆಗ್ರಹಿಸ್ತಾ ಇದ್ದಾರೆ. ಜಿಬಿಎಗೆ ಸ್ವಚ್ಛ ಬೆಂಗಳೂರು ಮಾಡೋದಕ್ಕೆ ಸಾಥ್ ಕೊಟ್ಟಿದ್ದೀರಾ, ಒಳ್ಳೆ ವಿಚಾರ. ಆದ್ರೆ ಮೊದಲು ಡೇಂಜರಸ್ ಆಗಿರುವಂತಹ, ಯೂಸ್ಲೆಸ್ ಆಗಿರುವಂತಹ ಈ ಕಂಬಗಳನ್ನ ತೆರವು ಮಾಡಿ ಅಂತ ಜನ ಆಗ್ರಹಿಸ್ತಾ ಇದ್ದಾರೆ. ವಾಲಿರುವ ವಿದ್ಯುತ್ ಕಂಬ, ಪಾದಾಚಾರಿ ಮಾರ್ಗ ಕಬ್ಜಾ ಮಾಡಿರುವ ಟ್ರಾನ್ಸ್ಫಾರ್ಮರ್, ಇದು ಮಲ್ಲೇಶ್ವರ ಮತ್ತು ಶೇಷಾದ್ರಿಪುರ ಭಾಗದಲ್ಲಿ
ಕಂಡುಬಂದ ಚಿತ್ರಣ ನೋಡಿ. ಯಾವಾಗ ಯಾರ ತಲೆ ಮೇಲೆ ಬೀಳುತ್ತದೆ ಈ ವಿದ್ಯುತ್ ಕಂಬ ಅನ್ನೋ ಆತಂಕ ಸದ್ಯ ಸ್ಥಳೀಯರದ್ದು. ಹಲವು ಸಲ ವಿದ್ಯುತ್ ಕಂಬ ತೆರವಿಗೆ ಬೆಸ್ಕಾಂಗೆ ದೂರು ಕೊಟ್ಟರು ಕ್ಯಾರೆ ಅಂತಿಲ್ವಂತೆ. ಸ್ವಚ್ಛ ಬೆಂಗಳೂರು ಡ್ರೈವ್ ಮಾಡಿ ಇಂತಹ ಡೇಂಜರಸ್ ಕಂಬಗಳನ್ನೂ ಕೂಡ ತೆರವು ಮಾಡಿ ಅಂತ ಜನ ಮನವಿ ಮಾಡಿಕೊಳ್ತಾ ಇದ್ದಾರೆ. ಸ್ವಚ್ಛ ಬೆಂಗಳೂರು ಮಾಡೋದಕ್ಕೆ ಜಿಬಿಎಗೆ ಸಾಥ್ ಕೊಟ್ಟಿರುವ ಬೆಸ್ಕಾಂ ಅಪಾಯಕಾರಿ ವಿದ್ಯುತ್ ಕಂಬ ತೆರವು ಮಾಡಬೇಕು ಅನ್ನೋದು ಜನಸಾಮಾನ್ಯರ ಮನವಿ. ಯಾರದ್ದೋ ತಲೆ ಮೇಲೆ ಬಿದ್ದು ಅನಾಹುತ ಆಗುವವರೆಗೆ ಕಾಯಬೇಡಿ ಅಂತ ಬೆಸ್ಕಾಂಗೆ ವಿನಂತಿ ಮಾಡಿಕೊಂಡಿದ್ದಾರೆ. ತುಂಬಾ ಪ್ರಾಬ್ಲಮ್ ಆಗುತ್ತೆ ಮೇಡಮ್, ತುಂಬಾ ಪ್ರಾಬ್ಲಮ್ ಆಗುತ್ತೆ. ನೋಡಿ ಎಲ್ಲಿ ಬರ್ತಾ ಇದೆ ಬಸ್ಸು ಆಟೋ ಎಲ್ಲ ಈ ಕಡೆನೂ ಬರೋದು, ಆ ಕಡೆ ಹೋಗ್ಬೇಕು ಆಕ್ಚುಲಿ ನಾವು ನೋಡಿ ಈ ಕಡೆ ಬರ್ತಾ ಇದೀವಿ. ಪ್ರಾಬ್ಲಮ್ ಆಗುತ್ತೆ, ಸರಿಯಾಗಿ ಪ್ರಾಬ್ಲಮ್. ಗಾಡಿ ಓಡಕ್ಕೆ ಬರುತ್ತೆ, ಗಾಡಿ ಬರುತ್ತೆ, ನಾವು ಓಡಕ್ಕೆ ಪ್ರಾಬ್ಲಮ್ ಆಗುತ್ತೆ. ಬೆಸ್ಕಾಂ ಅವರು ಇದನ್ನ ಮಾಡಬೇಕು. ಕರೆಂಟ್ ಬಿಲ್ ಕಟ್ಟಿಲ್ಲ ಅಂದ್ರೆ ಫೀಸ್ ತೆಗೋಕ್ಕೆ ಬೇಗ ಬಂದು ನಿಲ್ತಾರೆ. ಇದನ್ನೆಲ್ಲ ಮಾಡ್ಲಿಕ್ಕೆ ಯಾಕೆ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಯಾಕೆ ಇದಕ್ಕೆ ನಿರ್ಲಕ್ಷ್ಯ ತೋರ್ತಿದ್ರೆ ಗೊತ್ತಿಲ್ಲ. ಪ್ರಾಣ ಹೋಗ್ತಾ ಇದೆ, ಹೋದ ಮೇಲೂ ಇವರಿಗೆ ಅದರ ಬಗ್ಗೆ ಅರಿವು ಬರ್ತಾ ಇಲ್ಲ. ಜನರನ್ನ ಇವರು ನಮ್ಮ ಕೃಷ್ಣ ಬೈರೇಗೌಡರೆಲ್ಲ ಕ್ಲೀನ್ ಮಾಡ್ತಾರೆ, ಇದನ್ನ ಯಾಕೆ ಕ್ಲೀನ್ ಮಾಡ್ತಾರೆ ಅಂತ ಗೊತ್ತಾಗ್ತಾ ಇಲ್ಲ. ಸುಮಾರು ಸಾರಿ ನಾವು KB ಅವ್ರ ಕಂಪ್ಲೇಂಟ್ ಮಾಡಿದ್ದೀವಿ, ಆದರೂ ಪಾಪ ಅವ್ರ ಗಮನಕ್ಕೆ ಇನ್ನೂ ಬಂದಿಲ್ಲ. ಮಳೆಗಾಲದಲ್ಲಿ ಯಾರನ್ನ ತಲೆ ಮೇಲೆ ಬಿದ್ದು ಒಬ್ರು ಸತ್ತಾಗ ಅವ್ರ ಗಮನಕ್ಕೆ ಬರುತ್ತೆ ಏನೋ ಗೊತ್ತಿಲ್ಲ. ಈಗ ಬೆಂಗಳೂರಿನಲ್ಲೆಲ್ಲ ಡ್ರೈವ್ ಮಾಡ್ತಾ ಇದೀವಿ ನಾವು ಅಂತಾರೆ ಜಿಬಿಎಗೆ ಸಾಥ್ ಕೊಟ್ಟು. ಅಲ್ಲ, ಡ್ರೈವ್ ಮಾಡೋದಕ್ಕೂ ಇದಕ್ಕೂ ಭಾಳ ವ್ಯತ್ಯಾಸ. ಅವ್ರು ಬೇರೆ ಡ್ರೈವ್ ಮಾಡ್ತಾವ್ರೆ, ಇದ್ರ ಡ್ರೈವ್ ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಅಂತದ ನಮ್ಮ ಬೈರೇಗೌಡರು. ನಿಲ್ಸಕ್ಕಾಗಲ್ಲ. ಏನಾದ್ರು ವಿದ್ಯುತ್ ಕಂಬ ಏನಾದ್ರು ಒಂದು ಸ್ವಲ್ಪ ಇದಾಯ್ತು ಅಂದ್ರೆ ಪ್ರಾಬ್ಲಮ್ಮು. ಅದ್ರ ಜನಗಳಿಗೆ ತುಂಬ ತೊಂದರೆ ಮೇಡಮ್. ಯಾವಾಗ ಬೇಕಾದ್ರೂ ಅಲ್ಲಿ ಯಾವಾಗ ಬೇಕಾದ್ರೂ ಬಿದ್ದೋಗ್ಬಾರ್ದು. ಈ ಮರಗಳಂತೂ ಎಲ್ಲೆಲ್ಲಿ ಬಿದ್ದು ಹೋಗ್ತದೆ, ಮರಗಳಿಗೆಲ್ಲ ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ, ಅವಾಗ ಜನಗಳಿಗೆ ತೊಂದರೆ ಆಗುತ್ತೆ. ಅವರು ಎಷ್ಟು ಅಂತ ಮಾಡ್ತಾಲೇ ಇದ್ದಾರೆ. ಅವರು ಕಷ್ಟಪಟ್ಟು ಮಾಡ್ತಾವ್ರೆ, ಎಷ್ಟು ಅಂತ ಮಾಡ್ತಾರೆ. ನಮ್ಮಗಳು ವಾಲೆ ವಾಲ್ತಾವಲ್ವಾ, ಮಳೆಗಾಲ ಬಂದರೂ ವಾಲೆ ವಾಲ್ತವೆ, ಅವೆಲ್ಲ ಸರ್ವೇ ಸಾಮಾನ್ಯ. ಬೀಳೋವಂಥವ್ರು ಬಿದ್ದೇ ಬೀಳ್ಬೇಕು. ಅವು ಕಂಬ ಒಂದಲ್ಲ ಮರ ಬೀಳುತ್ತಲ್ಲ, ಅವಾಗ ಕಂಬೆ ಬಿದ್ದೇ ಬೀಳುತ್ತೆ, ವಾಲೆ ವಾಲುತ್ತೆ. ಏನು ಮಾಡೋಕ್ಕಾಗುತ್ತೆ ಅವ್ರ ತನೆಯ ಅಲ್ವರಾ? ಅದೇ ತರಕ ಬೀಳ್ಲಿ ಬಿಡಿ, ಅವು ಬಿದ್ದರೆ ಆ ತಲೆ ಮೇಲೆ ಬೀಳುತ್ತೆ, ಅವ್ರು ಟ್ಯಾಕ್ಸ್ ಕಟ್ಕೋತಾರೆ. ಅವರು ಬೈರೇಗೌಡರು ಅವರು ಹೇಳ್ತಾರೆ ಫುಟ್ಪಾತ್ ಮೇಲೆ ಜನರಿಗೆ ಅನುಕೂಲ ಮಾಡೋಕ್ಕೆ ಮಾಡ್ತಾ ಇದ್ದಾರೆ. ಇವಾಗ ಅಲ್ಲಿ ನೋಡಿ ನೀವು ಒಂದು ಹುಂಡಿ ಬಿದ್ದಿದೆ, ಅಲ್ಲಿ ಮಳೆಕಾಲದಲ್ಲಿ ನೀರು ಬಂದರೆ ತುಂಬ್ಕೊಬಿಡುತ್ತೆ. ಜನರಿಗೆ ಗೊತ್ತಾಗಲ್ಲ ಆ ಹುಂಡಿನಲ್ಲಿ ನೀರಿದೆ ಅಂತ. ಸಡನ್ ಆಗಿ ಬಿದ್ದರೆ ಆವಾಗ ಜನರಿಗೆ ತೊಂದರೆ ಆಗಲ್ವಾ? ಫಸ್ಟು ಫುಟ್ಪಾತ್ ಎಲ್ಲ ರೆಡಿ ಮಾಡಿಸ್ಬೇಕು ಮೇಡಮ್. ಅದಿಲ್ಲ ಬರೀ ಅಂಗಡಿಗಳು ಎತ್ತಿದ್ರಲ್ಲ, ಫಸ್ಟ್ ಫುಟ್ಪಾತ್ ಮಾಡಿ ಜನರಿಗೆ ಸುಲಭವಾಗಿ ಓಡಾಡಕ್ಕೆ ಕೊಡಬೇಕು. ಇದು ಶೇಷಾದ್ರಿಪುರ ಮತ್ತು ಮಲ್ಲೇಶ್ವರ ಭಾಗದ ಜನರ ಕತೆ. ಆದ್ರೆ ಬೆಂಗಳೂರಿನ ಅನೇಕ ಕಡೆಗಳಲ್ಲಿ ಇದೇ ರೀತಿಯಾದಂತಹ ಪರಿಸ್ಥಿತಿ ಇದೆ. ಇನ್ನೊಂದು ಏರಿಯಾದ ರಿಯಾಲಿಟಿಯನ್ನ ಮಾದೇಶ್ ಬಿಚ್ಚಿಡ್ತಾ ಹೋಗ್ತಾರೆ, ಕೇಳಿ. ಬೆಂಗಳೂರಿನ ಹಲವು ಸ್ಥಳಗಳಲ್ಲಿ ರಸ್ತೆಗಳ ಅಕ್ಕಪಕ್ಕ ಇರುವಂತಹ ಫುಟ್ಪಾತ್ಗಳನ್ನ ಟ್ರಾನ್ಸ್ಫಾರ್ಮರ್ಗಳು ಆಕ್ರಮಿಸಿಕೊಂಡಿದ್ದಾವೆ. ಎಷ್ಟೇ ಬಾರಿ ಈ ಬಗ್ಗೆ ಜನರು ಬೆಸ್ಕಾಂ ಅಧಿಕಾರಿಗಳಿಗೆ ಕಂಪ್ಲೇಂಟ್ ಮಾಡಿದ್ರು ಕೂಡ ಅಧಿಕಾರಿಗಳು ಮಾತ್ರ ಕ್ಯಾರೆ ಅಂತಿಲ್ಲ. ಹಲವು ಕಡೆ ಫುಟ್ಪಾತ್ಗಳ ಮೇಲೆ ಸರಿಯಾದಂತಹ ವ್ಯವಸ್ಥೆಯನ್ನ ಮಾಡದೆ ಟ್ರಾನ್ಸ್ಫಾರ್ಮರ್ಗಳನ್ನ ಅಳವಡಿಕೆ ಮಾಡುವಂತ ಕೆಲಸವನ್ನ ಬೆಸ್ಕಾಂ ಅಧಿಕಾರಿಗಳು ಮಾಡಿದ್ದಾರೆ. ಮತ್ತೆ ಸಾಕಷ್ಟು ಕಡೆ ಫುಟ್ಪಾತ್ ಮೇಲೆ ಮತ್ತೆ ಬಸ್ ನಿಲ್ದಾಣಗಳು ಅಂದ್ರೆ ಸಣ್ಣ ಪುಟ್ಟ ಬಸ್ ಸ್ಟಾಪ್ಗಳ ಬಳಿಯೂ ಕೂಡ ಸಾಕಷ್ಟು ವೈರ್ಗಳು ಜೋತು ಬಿದ್ದಿರುತ್ತೆ. ಇದರಿಂದ ಜನರು ಓಡಾಟ ಮಾಡುವಂತ ಸಂದರ್ಭದಲ್ಲಿ ಜೀವ ಕೈಲಿಡ್ಕೊಂಡು ಓಡಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾದ್ರೆ ಯಾವ್ಯಾವ ಕಡೆ ಈ ರೀತಿಯಾದಂತಹ ಒಂದು ಪರಿಸ್ಥಿತಿ ಎದುರಿಸಲಾಗ್ತಿದೆ, ಇದ್ರ ಬಗ್ಗೆ ಜನ ಏನಂತಾರೆ? ಇವತ್ತಿನ ನ್ಯೂಸ್ 18ನ ರಿಯಾಲಿಟಿ ಚೆಕ್ ನಲ್ಲಿ ನಾನ್ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಹೌದು, ಬೆಂಗಳೂರಿನ ಬಹುತೇಕ ಫುಟ್ಪಾತ್ಗಳನ್ನ ಕರೆಂಟ್ ಟ್ರಾನ್ಸ್ಫಾರ್ಮರ್ಗಳು ಆಕ್ರಮಿಸಿವೆ. ಹಲವು ಟ್ರಾನ್ಸ್ಫಾರ್ಮರ್ಗಳ ಬಳಿ ಯಾವುದೇ ಸೇಫ್ಟಿ ಮೆಜರ್ಸ್ ಇಲ್ಲ, ಸರಿಯಾದ ಬೋರ್ಡ್ಗಳ ಅಳವಡಿಕೆ ಕೂಡ ಇಲ್ಲ. ಅದರಲ್ಲೂ ಕಮರ್ಷಿಯಲ್ ಏರಿಯಾಗಳಲ್ಲೇ ಬೆಸ್ಕಾಂ ಅಧಿಕಾರಿಗಳು ಇಂತಹ ಎಡವಟ್ಟುಗಳನ್ನ ಮಾಡಿದ್ದಾರೆ. ಯುವಕರು, ವೃದ್ಧರು, ಮಕ್ಕಳು ಎಲ್ಲಾ ವಯಸ್ಸಿನವರು ಕೂಡ ಓಡಾಡ್ತಾರೆ. ಮಳೆ ಬಂದಾಗ ಏನಾದ್ರೂ ಸರ್ಕ್ಯೂಟ್ ಆಗಿ ಬ್ಲಾಸ್ಟ್ ಆದ್ರೆ ಜೀವಗಳೇ ಹೋಗುತ್ತೆ ಅಂತ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಎಷ್ಟು ಬಾರಿ ಇವುಗಳ ತೆರವುಗಳ ಬಗ್ಗೆ ದೂರು ನೀಡಿದ್ರು ಕೂಡ ಅಧಿಕಾರಿಗಳು ಕ್ಯಾರೆ ಅಂತಿಲ್ಲ. ಫುಟ್ಪಾತ್ ಅನ್ನ ಕ್ಲಿಯರ್ ಮಾಡ್ತೀವಿ, ಫೈನ್ ಹಾಕ್ತೀವಿ ಅನ್ನೋ ಸರ್ಕಾರ ಈ ತರ ಮಾಡಿದ ಅಧಿಕಾರಿಗಳಿಗೆ ಡಬಲ್ ಪೆನಾಲ್ಟಿ ಹಾಕ್ಲಿ ಅಂತ ಜನ ಕಿಡಿಕಾರಿದ್ದಾರೆ. ಅಲ್ಲದೆ ಫುಟ್ಪಾತ್ಗಳಲ್ಲಿ ಬಸ್ ಸ್ಟಾಪ್ಗಳ ಬಳಿಯೇ ಅವೈಜ್ಞಾನಿಕವಾಗಿ ಕರೆಂಟ್ ಪೋಲ್ಗಳನ್ನ ಅಳವಡಿಸಲಾಗಿದೆ. ಬಸ್ ಸ್ಟಾಪ್ಗಳ ಬಳಿ, ಫುಟ್ಪಾತ್ಗಳ ಬಳಿ ಬಿದ್ದಿರುವ ವೈರ್ಗಳಿಂದ ಸ್ವಲ್ಪ ಕರೆಂಟ್ ಪಾಸ್ ಆಗಿ ಓಡಾಡೋರಿಗೆ ತಾಕಿದ್ರೂ ಕೂಡ ಶಾಕ್ ಹೊಡೆದು ಏನಾಗುತ್ತೋ ಅಂತ ಹೇಳೋಕ್ಕಾಗಲ್ಲ. ಎಷ್ಟೇ ಕಂಪ್ಲೇಂಟ್ ಮಾಡಿದ್ರೂ ಅಧಿಕಾರಿಗಳು ತಲೆ ಕೆಡಿಸ್ಕೊಳ್ತಿಲ್ಲ ಅಂತ ಸಾರ್ವಜನಿಕರು ಸರ್ಕಾರ ಹಾಗೂ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಹಳ ಕಷ್ಟ. ನಾವೀಗ ಬರ್ತೀವಿ ಇಲ್ಲಿ CTR ಕಾಫಿ ಕುಡಿಯೋಕೆ, ಪ್ಲಸ್ ಬೈಟ್ ಕಾಫಿಗೆಲ್ಲ, ತಿಂಡಿ ತಿನ್ನೋದಕ್ಕೆಲ್ಲ. ಇನ್ಫ್ಯಾಕ್ಟ್ ವಿ ಆರ್ ಸೀಯಿಂಗ್ ಎವ್ರಿ ಡೇ. ಆ ಕಡೆ ಹೋಗೋದೇ ಇಲ್ಲ.
ನಮ್ ದುರಾಶೆಗೆ ನಾವು ಬರ್ಸ್ಟ್ ಆಗಿ ನಮ್ಮ ತಲೆ ಮೇಲೆ ಬಿದ್ರೆ ಔಟ್ ಅವನಷ್ಟೇ ಆ ತರ. ಬಟ್ ಆದ್ರೆ ಎಷ್ಟೋ ಹುಡುಗ ಎಮ್ಮ ಹೋಗ್ತಿದ್ದಾರೆ ನೋಡಿ ಪಾಪ ಅಲ್ಲಿ ಆ ತರ. ಇಟ್ಸ್ ಆಲ್ ಅಬೌಟ್ ರಿಸ್ಕ್ ಅಷ್ಟೇ. ಇವ್ರು ಬೇರೆದೆಲ್ಲ ಮಾತಾಡ್ತಾರೆ, ಕ್ಲೀನ್ ಮಾಡಬೇಕು ಸೈಟು, ಇನ್ನೊಂದು ಅದು, ಇವಾಗ 15th ಲಾಸ್ಟ್ ಡೇಟ್ ಅಂತಾರೆ. ಇವೆಲ್ಲ ಯಾರು ಮಾಡ್ತಾರೆ? ಇದಕ್ಕೆಲ್ಲ ಹಾಕ್ರಿ 1:1000 ಟೈಮ್ಸ್ ಪೆನಾಲ್ಟಿ ಅಲ್ವಾ? ಅದಕ್ಕೆ 1:3 ಟೈಮ್ ಪೆನಾಲ್ಟಿ, ಇದಕ್ಕೆ 1:1000 ಟೈಮ್ಸ್ ಪೆನಾಲ್ಟಿ ಹಾಕ್ಬೇಕು. ಇದು ಹಾಕಿದ್ರು ಕಡಿಮೆನೆ ಅವ್ರಿಗೆ. ಸರ್ ಇಲ್ಲಿ ಬರುವಾಗ ಜನಗಳು ಓಡಾಡಬೇಕಾದ್ರೂ ಭಾರಿ ಕಷ್ಟ ಇದೆ. ಯಾಕಂದ್ರೆ ಇಲ್ಲಿ ಸಾಯಂಕಾಲ ಟೈಮ್ ಭಾರಿ ರಶ್ ಇರ್ತದೆ. ಅಲ್ಲಿ ಕಾರ್ ನಿಲ್ಸಿರ್ತಾರೆ, ಅಲ್ಲಿಂದ ಪಕ್ಕದಲ್ಲಿ ಹೋದ್ರೂ ಟ್ರಾನ್ಸ್ಫರ್ ಪಕ್ಕದಿಂದ ಹೋದ್ರೂ ಭಯ ಬೀಳ್ತಾರೆ. ಇನ್ನೊಂದು ಈ ಕೇಬಲ್ ವೈರ್ಗಳು ಎಲ್ಲಂದ್ರೆ ಅಲ್ಲಿ ನೇತಾಡ್ತಾವೆ ನೋಡಿ. ಇಲ್ಲೇನೆ ಈ ಜಾಗದಲ್ಲೇನೆ ಕೇಬಲ್ ವೈರ್ ಮನೆ ಸ್ಕೂಟರ್ ಒಂದು ಬಿದ್ದೋಗ್ಬಿಟ್ರು. ಆ ಕೇಬಲ್ ವೈರು ನೇತಾಡ್ತಾ ಇದೆ. ಬರುವಾಗ ಅವ್ರು ನೋಡಿಲ್ಲ, ಕತ್ತಿಗೆ ಸಿಕ್ಕಾಕೊಂಡು ಕೆಳಗೆ ಬಿದ್ರು. ಅದೇ ಜೋರಾಗಿ ಹೋಗಿದ್ರೆ ಅವ್ರು ಸ್ಪಾಟ್ ಆಗಿರೋರು. ಏನೋ ಈ ರೀತಿ ಇದೆ. ಬಡವರು ಇರೋದೇ ಕಷ್ಟಪಡೋದಕ್ಕೆ ನಮ್ಮ ದೇಶದಲ್ಲಿ. ಬಡವರು ಇರೋದೇ ಎಲ್ಲ ಸಂಕಟಗಳ ನಡುವೆ ಬದುಕೋಕೆ, ಶ್ರೀಮಂತರಿಗಾಗಿ ಬದುಕೋಕಿರೋದು ಆಯ್ತಾ. ಹಂಗಾಗಿ ನೀವು ನಿಮ್ಮ ಆಶಯ ಒಳ್ಳೇದಿದೆ, ನಮ್ಮ ಆಶಯವೂ ಅದುವೇ, ಫುಟ್ಪಾತ್ ತೆರವು ಆಗಬೇಕು ಅನ್ನೋದು ಆಶಯ. ನೀವು ಇನ್ನೂ ರಿಮೋಟ್ ಏರಿಯಾಗಳಲ್ಲಿ ಹೋಗಿ ಇಂಥ ಹಾರ್ಟ್ ಆಫ್ ದ ಸಿಟಿನಲ್ಲಿ ನಿಂತ್ಕೊಂಡಿದ್ದೀರಿ. ನೀವು ಇಲ್ಲಿ ನೋಡ್ತಾ ಇದ್ದೀರಿ, ಇಲ್ಲಾದ್ರೂ ಒಂದೆರಡು ಕಂಬಗಳು ಅವು ಇವು ಕಾಣ್ತವೆ. ಕೆಲವು ಕಡೆ ಫುಟ್ಪಾತ್ಗಳೇ ಇಲ್ಲ. ದೊಡ್ಡ ದೊಡ್ಡ ಟ್ರಾನ್ಸ್ಫರ್ ರೂಮ್ಗಳಿಗೆ ಅದಕ್ಕೆ ಆದಂತ ಸೀಮಿತವಾದ ಸರ್ಕಾರಿ ಜಾಗಗಳು ಇರ್ತವೆ. ಅದರಲ್ಲಿ ಸರ್ಕಾರಿ ಜಾಗಗಳಲ್ಲಿ ಫಿಟ್ ಮಾಡ್ಬೋದಲ್ವಾ? ಅದ್ರ ಬಗ್ಗೆ ಸರ್ಕಾರ ಹೆಚ್ಚಿನ ಗಮನ ಹರಿಸಬೇಕು ಅಂತ ಹೇಳ್ಬಿಟ್ಟು ನಮ್ಮ ಸಾರ್ವಜನಿಕರಾಗಿ ನಾವು ವಿನಂತಿ ಮಾಡ್ತೀವಿ. ಇನ್ನು ಈ ಎಲ್ಲಾ ಸಮಸ್ಯೆಗಳ ಬಗ್ಗೆ ಸಂಚಾರಿ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಯಾವ ರೀತಿ ಜಿಬಿಎ ಅಧಿಕಾರಿಗಳ ಗಮನಕ್ಕೆ ತರುತ್ತಿದ್ದಾರೆ, ಮತ್ತೆ ಇದ್ರ ಬಗ್ಗೆ ಜಿಬಿಎ ಅಧಿಕಾರಿಗಳಿಗೆ ಸಂಚಾರಿ ಪೊಲೀಸರು ಏನೆಲ್ಲ ಹೇಳ್ತಿದ್ದಾರೆ, ಆ ಎರಡೂ ಇಲಾಖೆಯ ಮಧ್ಯೆ ಯಾವ ರೀತಿಯಾದಂತಹ ಕೋಆರ್ಡಿನೇಷನ್ ಇದೆ, ಇದೆಲ್ಲದರ ಬಗ್ಗೆ ಮುನಿರಾಜು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ಸಂಚಾರಿ ಪೊಲೀಸರಿಗೆ ತಮ್ಮ ಕೆಲಸದ ಜೊತೆಗೆ ಮತ್ತೊಂದು ಟಾಸ್ಕ್ ಕೂಡ ನೀಡಲಾಗಿದೆ. ಪಬ್ಲಿಕ್ ಆಗಿ ಯಾವುದೇ ರೀತಿಯ ಒಂದು ಸಮಸ್ಯೆಗಳು ಕಂಡು ಬಂದರೂ ಕೂಡ ಅದನ್ನ ಕೂಡಲೇ ಫೋಟೋ ತೆಗೆದು ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ರವಾನೆ ಮಾಡಬೇಕು ಅಂತೇಳಿ ಸೂಚನೆ ಕೂಡ ಇರೋದು. ಹಾಗಾದ್ರೆ ಏನೆಲ್ಲ ಸಮಸ್ಯೆಗಳ ಬಗ್ಗೆ ಅವರು ನೋಡ್ತಾರೆ, ನೋಡೋಣ. ಬೆಂಗಳೂರು ನಗರದ ಸಮಸ್ಯೆಗಳನ್ನ ಗಮನಕ್ಕೆ ತರುವ ನಿಟ್ಟಿನಲ್ಲಿ ಈಗ ಸಂಚಾರಿ ಪೊಲೀಸರು ಕೂಡ ಮುಂದಾಗಿದ್ದಾರೆ. ಯಾಕೆಂದ್ರೆ ನಗರದ ಪ್ರಮುಖ ರಸ್ತೆ ಮತ್ತೆ ಜಂಕ್ಷನ್ಗಳಲ್ಲಿ ಸಂಚಾರಿ ಪೊಲೀಸರು ದಿನನಿತ್ಯ ಕೆಲಸ ಮಾಡ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಸಮಸ್ಯೆ ಆಗುವಂತ ಯಾವುದೇ ರೀತಿಯ ಒಂದು ತೊಂದರೆ ಅಥವಾ ಅಡಚಣೆ ಕಂಡು ಬಂದಲ್ಲಿ ಕೂಡಲೇ ಅದನ್ನ ಗಮನಕ್ಕೆ ತರುವಂತ ಕೆಲಸವನ್ನ ಈಗ ಸಂಚಾರಿ ಪೊಲೀಸರು ಕೂಡ ಮಾಡ್ತಾ ಇದ್ದಾರೆ. ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಸಂಚಾರಿ ಪೊಲೀಸರು ಕೂಡ ತಮ್ಮ ಮೊಬೈಲ್ ಫೋನ್ ನಲ್ಲಿ ಫೋಟೋವನ್ನ ತೆಗೆದು ಅದನ್ನ BTP ಅಸ್ತ್ರಂ ಆಪ್ ಇರಬಹುದು ಅಥವಾ ಬೇರೆ ಹಿರಿಯ ಅಧಿಕಾರಿಗಳ ಒಂದು ಗ್ರೂಪ್ ಏನಿದೆ ಅಲ್ಲಿ ಒಂದು ಶೇರ್ ಮಾಡುವಂತ ಕೆಲಸವನ್ನು ಕೂಡ ಸಂಚಾರಿ ಪೊಲೀಸರು ಮಾಡ್ತಾ ಇರ್ತಾರೆ. ನಂತರ ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿ ಮತ್ತೆ ಇಲಾಖೆ ಏನಿದೆ ಅದಕ್ಕೆ ಈ ಒಂದು ಫೋಟೋಗಳನ್ನ ರವಾನೆ ಮಾಡಿ ಅದಕ್ಕೆ ಸೂಕ್ತ ಪರಿಹಾರ ಮತ್ತೆ ಆ ಒಂದು ಸಮಸ್ಯೆಯನ್ನ ಬಗೆಹರಿಸೋದಕ್ಕೆ ಬೇಕಾದಂತ ಕ್ರಮ ಕೈಗೊಳ್ಳೋದಕ್ಕೆ ಕೂಡ ಹಿರಿಯ ಅಧಿಕಾರಿಗಳು ಸೂಚನೆಯನ್ನು ಕೂಡ ಕೊಡ್ತಾರೆ. ಈಗಾಗಲೇ ಸಂಚಾರಿ ಪೊಲೀಸರಿಗೆ ಈ ಒಂದು ಟಾಸ್ಕ್ ಅನ್ನು ಕೂಡ ನೀಡಲಾಗಿದ್ದು, ಪೊಲೀಸರು ಏನು ಪ್ರತಿನಿತ್ಯ ಯಾವುದೇ ರಸ್ತೆಯಲ್ಲಿ ಅಥವಾ ಯಾವುದೇ ಜಂಕ್ಷನ್ ಅಲ್ಲಿ ಕಂಡು ಬರುವಂತಹ ಏನು ಬೆಸ್ಕಾಂ ಸಂಬಂಧಿತ ಸಮಸ್ಯೆಗಳಿರ್ಬೋದು ಅಥವಾ ಟ್ರಾನ್ಸ್ಫಾರ್ಮರ್ಗೆ ಸಂಬಂಧಪಟ್ಟಂತ ವಿಚಾರಗಳಿರ್ಬೋದು ಅಥವಾ ಯಾವುದೇ ಒಂದು ವಿದ್ಯುತ್ ಪೋಲ್ ನಲ್ಲಿ ಏನಾದರೂ ಒಂದು ಅಡಚಣೆ ಏನಾದರೂ ಕಂಡು ಬಂದಾಗ ಅದನ್ನು ಕೂಡಲೇ ಏನು ಬೆಸ್ಕಾಂ ಅಧಿಕಾರಿಗಳಿಗಿರ್ಬೋದು ಅಥವಾ ತಮ್ಮದೇ ಇಲಾಖೆಯ ಹಿರಿಯ ಅಧಿಕಾರಿಗಳ ಒಂದು ಗಮನಕ್ಕೆ ತಂದು ಅದನ್ನು ಸರಿಪಡಿಸೋದಕ್ಕೆ ಬೇಕಾದಂತಹ ಒಂದು ಕ್ರಮವನ್ನು ಕೈಗೊಳ್ಳೋದಕ್ಕೆ ಸೂಚನೆ ಕೂಡ ನೀಡ್ತಾರೆ. ವಿದ್ಯುತ್ ಕಂಬಗಳಲ್ಲಿ ಈ ಸ್ಕಿನ್ ಔಟ್ ಮಾಡಿರೋಂಥ ವೈರ್ಗಳಿಗೆ ಸರಿಯಾದ ಒಂದು ಜಾಯಿಂಟ್ಸ್ ಇಲ್ಲ. ತಿರ್ಗಾ ಪೋಲ್ಗಳಲ್ಲಿ 4 ಅಡಿ 5 ಅಡಿ ಮೇಲ್ಗಡೆ ಜಾಯಿಂಟ್ಸ್ಗಳು ತುಂಬ ಇದ್ದಾವೆ. ಆಡೋ ಮಕ್ಕಳು ಶಟಲ್ ಕಾಕ್ ಆಡ್ತಾ ಇರ್ತಾರೆ, ಕ್ರಿಕೆಟ್ ಆಡ್ತಾ ಇರ್ತಾರೆ, ಬಾಲ್ ಬಿತ್ತು ಇಲ್ಲ ಏನೋ ಒಂದು ತೊಗೊಳಕ್ಕೆ ಹೋದಾಗ ಕರೆಂಟ್ ಶಾಕ್ ಹೊಡೆಯೋದು ಇದು ಗೊತ್ತಾಗಲ್ಲ. ಅದರಿಂದ ಮಳೆಗಾಲದಲ್ಲಿ ತುಂಬ ಒಂದು ಜಾಗೃತವಾಗಿರಬೇಕು. ನಾನು ಸಿಬ್ಬಂದಿ ವರ್ಗ ಬೆಸ್ಕಾಂ ಅಧಿಕಾರಿಗಳು ಕೇಳೋದು ಇಷ್ಟೇನೆ, ಆದಷ್ಟು ಈ ಮಳೆಗಾಲದಲ್ಲಿ ವೈರ್ಗಳು ಎಲ್ಲೆಲ್ಲಿ ಜಾಯಿಂಟ್ಸ್ ಇದೆ, ಎಲ್ಲೆಲ್ಲಿ ತುಂಡ ಇರುವಂಥ ವೈರ್ಸ್ಗಳಿದೆ ಅದನ್ನೆಲ್ಲ ದಯವಿಟ್ಟು ತಾವು ಗಮನಕ್ಕೆ ತಗೊಂಡು ಶೀಘ್ರವೇ ಆ ಕೆಲಸವನ್ನು ಒಂದು ಮಾಡಿಕೊಡ್ಬೇಕಾಗಿ ಕೇಳ್ತೀನಿ. ಸುಮಾರು ದಿನದಿಂದ ನಾನು ಕೂಡ ಅಬ್ಸರ್ವ್ ಮಾಡ್ತಾ ಇದ್ದೀವಿ. ಇಲ್ಲಿ ಏನಾಗ್ತದೆ ಅಂದರೆ ಪಬ್ಲಿಕ್ ಸುಮಾರು ಅಡ್ಡಾಡ್ತಾರೆ. ಇಲ್ಲಿ ಸುಮಾರು ಜನ ಚಿಕ್ಕ ಹುಡ್ರಾಯ್ತು ದೊಡ್ಡವರಾಯ್ತು ಸುಮಾರು ಜನ ಅಡ್ಡಾಡ್ತಾರೆ. ಇದೇನಾಗ್ತಾಯಿದೆ ಅಂದರೆ ನೋಡಿ, ಕೆಲ ಜಾಯಿಂಟ್ಗಳನ್ನ ಕರೆಕ್ಟಾಗಿ ಹಾಕಿರಲ್ಲ, ಏನಿಲ್ಲ. ಕರೆಂಟ್ ಹೊಡೆಗೆ ಅಲ್ಲಿ ನೋಡಿ, ಇಲ್ಲಿ ಕರೆಂಟ್ ಹೊಡೆಯೋ ಸಾಧ್ಯತೆಗಳು ತುಂಬ ಇರುತ್ತೆ ಚಿಕ್ಕ ಹುಡುಗರಿಗೆ ದೊಡ್ಡವ್ರಿಗೆ. ಸೊ ಗೌರ್ಮೆಂಟಿಗೆ ನಾವು ರಿಕ್ವೆಸ್ಟ್ ಮಾಡ್ಕೊಳೋದು ಇಷ್ಟೇ. ಸೊ ಇದನ್ನೆಲ್ಲ ನೋಡ್ಬಿಟ್ಟು ಕೇರ್ಫುಲ್ ಆಗಿ ಇದನ್ನೆಲ್ಲ ಇದನ್ನ ಮಾಡಿ ರೆಡಿ ಮಾಡಿಕೊಡ್ಬೇಕು ಅಂತ ನಾವು ಕೇಳ್ಕೊಂತಿರ್ತೀವಿ ಗೌರ್ಮೆಂಟ್ ಹತ್ರ. ಸಮಯದಲ್ಲಿ ಮಾತ್ರ ಒಂದು ಸ್ವಲ್ಪ ಅವಾಗ ಶಾಕ್ ಆಗ್ತಾ ಇರುತ್ತೆ, ಗ್ರೌಂಡಿಂಗ್ ಆಗುತ್ತೆ, ಅದನ್ನೆಲ್ಲ ಒಂದು ಸ್ವಲ್ಪ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ. ಅದನ್ನ ಒಂದು ಸ್ವಲ್ಪ ಅವಾಯ್ಡ್ ಮಾಡೋಕ್ಕೆ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. 24 ತಾಸು ಜನರು ಓಡಾಡ್ತಾ ಇರ್ತಾರೆ ಇಲ್ಲಿ.
ಅವ್ರಿಗೆ ತೊಂದರೆ ಆಗಲ್ದಂಗೆ ಸಾರ್ವಜನಿಕರ ಒಂದು ಹಿತದೃಷ್ಟಿಯಿಂದ ತಮ್ಮನ್ನ ರಿಕ್ವೆಸ್ಟ್ ಮಾಡ್ತಿದ್ದೀನಿ. ಯಾವುದೇ ವಿದ್ಯುತ್ ಕಂಬ ಮತ್ತೆ ಟ್ರಾನ್ಸ್ಫಾರ್ಮರ್ ನೋಡಿದ್ರೆ ಅಲ್ಲಿ ವಿದ್ಯುತ್ ತಂತಿಗಳು ನೇತಾಡುವಂತಹ ದೃಶ್ಯಗಳು ಸಾಮಾನ್ಯವಾಗಿ ಕಂಡು ಬರ್ತಾ ಇದೆ. ಮತ್ತೆ ಅನಾವಶ್ಯಕ ವಸ್ತುಗಳು ಕೂಡ ಅಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ನೇತಾಡ್ತಾ ಇರೋದ್ರಿಂದ ಇದರಿಂದ ಸಾರ್ವಜನಿಕರು ಕೂಡ ಅಲ್ಲಿ ಓಡಾಡೋದಕ್ಕೆ ಭಯ ಭೀತಿ ಪಡುವಂತಹ ಪರಿಸ್ಥಿತಿ ಅಲ್ಲಿ ಕಂಡು ಬರ್ತಾ ಇರೋದು. ಆದಷ್ಟು ಬೇಗ ಬೆಸ್ಕಾಂ ಮತ್ತೆ ಜಿಬಿಎ ಅಧಿಕಾರಿಗಳು ಇವುಗಳನ್ನು ತೆರವು ಮಾಡಿ ಜನ ನಿರ್ಭೀತಿಯಿಂದ ಓಡಾಡೋದಕ್ಕೆ ಆಗುವಂತಹ ರೀತಿಯಲ್ಲಿ ಕೆಲಸ ಮಾಡಬೇಕು ಅನ್ನೋದು ಸಾರ್ವಜನಿಕರ ಮಾತು. ಕ್ಯಾಮರಾ ಪರ್ಸನ್ ರಾಯ್ಡು ಜೊತೆ ಮುನಿರಾಜು, ನ್ಯೂಸ್ 18 ಬೆಂಗಳೂರು.